ಎಲ್ಲರಿಗೂ ನಮಸ್ಕಾರ. ಬಲಿಪಾಡ್ಯಮಿಯನ್ನು ಸಾಮಾನ್ಯವಾಗಿ ದೀಪಾವಳಿಯ 3ನೇ ದಿನದಂದು ಆಚರಿಸ್ತೇವೆ. ಆದ್ರೆ ಇದರ ಇತಿಹಾಸ ಏನು ಮತ್ತೆ ಇದರ ವಿಶೇಷತೆ ಏನು ಅಂತ ಇವತ್ತು ನೋಡುವ. ಬಲಿಚಕ್ರವರ್ತಿಯನ್ನು ಸಾಮಾನ್ಯವಾಗಿ ವರ್ಷಕ್ಕೆ 1 ಬಾರಿ ನೆನಪಿಸಿಕೊಳ್ಳುತ್ತೇವೆ. ಆ ದಿನ ಬಲಿಚಕ್ರವರ್ತಿ ಭೂಮಿಗೆ ಬರ್ತಾನೆ, ಹಾಗೆ ಜನರ ಸುಖ ದುಃಖಗಳನ್ನು ನೋಡ್ಕೊಂಡು ಹೋಗ್ತಾನೆ ಎಂಬ ನಂಬಿಕೆ. ಈ ಹಿಂದೆ ಭರತ ಚಕ್ರವರ್ತಿ ಎಂಬವನು ಭರತ ಖಂಡವನ್ನು ಆಳುತ್ತಿದ್ದ. ಅವನು ವಿಷ್ಣುವಿನ ಭಕ್ತನಾಗಿದ್ದ ಕಾರಣ ಅಲ್ಲಿ ಧನ ಸಂಪತ್ತು ತುಂಬಿತ್ತು. ಹಾಗೆ ಅಲ್ಲಿನ ಜನರು ಕೂಡ ಯಾವುದೇ ತೊಂದರೆ ಇಲ್ಲದೆ ಇರುತ್ತಿದ್ದರು. ಇದನ್ನೆಲ್ಲ ಮನಗಂಡ ಭರತ ಚಕ್ರವರ್ತಿ ಇನ್ನು ಇಲ್ಲಿ ನನ್ನ ಅವಶ್ಯಕತೆ ಇಲ್ಲ ಎಂದು ದೇವಲೋಕಕ್ಕೆ ತೆರಳಿ ಅಲ್ಲಿ ಇಂದ್ರನ ಸಿಂಹಾಸನವನ್ನು ಏರಬೇಕೆಂದು ಪ್ರಯತ್ನ ಪಡುತ್ತಾನೆ. ಈ ವಿಷಯ ತಿಳಿದ ಇಂದ್ರ ವಿಷ್ಣುವಿನ ಬಳಿಗೆ ಹೋಗಿ ತನ್ನ ಭಯವನ್ನು ಹೇಳಿಕೊಳ್ಳುತ್ತಾನೆ. ಅಷ್ಟರಲ್ಲಿ ಬಲಿಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಶುರು ಮಾಡಿದ್ದ. ಋಷಿಮುನಿಗಳು ಎಷ್ಟೇ ತಡೆಯಲು ಪ್ರಯತ್ನ ಮಾಡಿದರೂ ಅದು ಸಾಧ್ಯವಾಗಲಿಲ್ಲ. ಇಡೀ ಲೋಕವನ್ನು ಆಳಬೇಕೆಂಬ ಆಸೆ ಬಲಿಚಕ್ರವರ್ತಿಗಿತ್ತು. ಇನ್ನಾದರೂ ಇದನ್ನು ನಿಲ್ಲಿಸಬೇಕೆಂದು ವಿಷ್ಣು ನಿರ್ಧರಿಸಿದ. ದಾನವನ್ನು ಪಡೆದ ನಂತರ ವಾಮನ ಮೂರ್ತಿ ದೊಡ್ಡ ಆಕಾರವನ್ನು ಪಡೆದುಕೊಳ್ಳುತ್ತಾನೆ. ನಂತರ ಅವನ ಒಂದು ಪಾದವನ್ನು ಇಡೀ ಸಾಮ್ರಾಜ್ಯದ ಮೇಲೆ ಇಡುತ್ತಾನೆ, ಇನ್ನೊಂದು ಪಾದವನ್ನು ಆಕಾಶದ ಮೇಲೆ ಇಡುತ್ತಾನೆ. ನಂತರ ಇನ್ನೊಂದು ಪಾದವನ್ನು ಎಲ್ಲಿ ಇಡಬೇಕೆಂದು ಬಲಿಚಕ್ರವರ್ತಿ ಬಳಿ ಕೇಳಿದಾಗ ಬಲಿಚಕ್ರವರ್ತಿಗೆ ಇದು ವಿಷ್ಣು ಎಂದು ಅರಿವಾಗುತ್ತದೆ. ಬಲಿಚಕ್ರವರ್ತಿ 3ನೇ ಪಾದವನ್ನು ತನ್ನ ತಲೆಯ ಮೇಲೆ ಇಡುವುದಾಗಿ ಭಕ್ತಿಯಿಂದ ಕೇಳಿಕೊಳ್ಳುತ್ತಾನೆ. ಇದರಿಂದಾಗಿ ವಿಷ್ಣು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿಯುತ್ತಾನೆ. ಇದು ಬಲಿಚಕ್ರವರ್ತಿಯ ಕಥೆಯಾಗಿದೆ. ವಿಷ್ಣು ಬಲಿಚಕ್ರವರ್ತಿಗೆ ನೀಡಿದ ವರದಿಂದಾಗಿ ಈಗ ನಾವು ಬಲಿಪಾಡ್ಯಮಿ ಎಂಬ ಆಚರಣೆಯನ್ನು ಆಚರಿಸುತ್ತೇವೆ. ಈ ಸಮಯದಲ್ಲಿ ಬಲಿಚಕ್ರವರ್ತಿ ಭೂಮಿಗೆ ಬಂದು ಇಲ್ಲಿಯ ಜನರನ್ನು ಸಂಪತ್ತನ್ನು ನೋಡಿಕೊಂಡು ಹೋಗುತ್ತಾನೆ ಎಂಬುದು ನಂಬಿಕೆಯಾಗಿದೆ.